ನನ್ ಗಂಡ ಎಷ್ಟು ಖುಷಿ ಆಗ್ಬಿಡಿದೆ ಅಂದ್ರೆ ಎಸ್ ನನ್ನ ಹೆಂಡತಿ ಊರ್ಗ್ ಹೋಗ್ತಾಳೆ ಎಷ್ಟೋ ವರ್ಷಗಳ ನಂತರ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಲ್ಯಾಟ್ರಿ ನನಗಂತೂ ಬಹಳ ದುಃಖ ಆಗ್ತಾ ಇದೆ, ಬಹಳ ದುಃಖ ಆಗ್ತಾ ಇದೆ. ಅಯ್ಯೋ ಅಣ್ಣ, ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಈಗ ಹೋಗಿ ದೇವ್ರ ದರ್ಶನ ಮಾಡಬೇಕು. ಹಾಗೆ ನಿಮಗೂ ಸಹ ನಾನು ದೇವ್ರನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ನನ್ನ ಜೊತೆ ನಿಮಗೂ ಎಲ್ಲರಿಗೂ ಒಳ್ಳೇದಾಗಿ ಆ ಶನಿ ಮಹಾತ್ಮ ದೇವರು ಸದಾ ಕಾಲ ಕಾಪಾಡಲಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ನನ್ನ ಗಂಡನ್ನ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ. ಯಾವ ಊರಿಗೆ, ಎಲ್ಲಿಗೆ, ಯಾರ ಜೊತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಇವಾಗ ನನ್ನ ಹಸ್ಬೆಂಡು, ನಮ್ಮ ಯಜಮಾನ್ರು ನನ್ನ ಡ್ರಾಪ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಎಷ್ಟು ಫುಲ್ಲು ಇದು ಆಕ್ಚುಲಿ ಸಡನ್ ಪ್ಲಾನು. ವಿತಿನ್ 1-2 hours ಅಲ್ಲಿ ಡಿಸೈಡ್ ಆಗಿ ಹೋಗ್ತಾ ಇರೋದು. ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ. ನನ್ ಗಂಡ ಎಷ್ಟು ಖುಷಿ ಆಗ್ಬಿಡಿದೆ ಅಂದ್ರೆ ಎಸ್ ನನ್ನ ಹೆಂಡತಿ ಊರ್ಗ್ ಹೋಗ್ತಾಳೆ ಎಷ್ಟೋ ವರ್ಷಗಳ ನಂತರ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಅದೇ ಜೋಶಲ್ಲಿ ನನ್ ಗಂಡ ನನ್ನ ಡ್ರಾಪ್ ಮಾಡಕ್ ಬೇರೆ ಬರ್ತಾನಪ್ಪ. ಏನ್ ಹೇಳೋದು, ನಿನ್ನ ಬಿಟ್ಟು ಒಂದು ಕ್ಷಣನೂ ನನಗಿರಕ್ಕಾಗಲ್ಲ. ಅಣ್ಣ, ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಹೆಂಗಿರೋದು ನಿನ್ ಬಿಟ್ಟು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಯಾರ ರಾಣಿ ಇವಳು ಟ್ಯಾಲೆಂಟೆಡ್ ಆಗಿರ. ಬಟ್ ಏನ್ ಗೊತ್ತಾ, ಆಕ್ಚುಲಿ ನೀನು ಇಲ್ಲಿ ಯಾವ್ದೋ ತಮಿಳ್ನಾಡಲ್ಲಿರೋ ಟೆಂಪಲ್ಗೆ ಹೋಗ್ತಾ ಇದೀಯ, ನಾನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ವ್ಲಾಗ್ ಅನ್ನ ನನ್ನ ಚಾನೆಲ್ ಅಲ್ಲಿ ನೋಡಿ, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಫಸ್ಟ್ ಟೈಮ್ ಆಕ್ಚುಲಿ ಈ ಸಲ ಇವಳೊಂದ್ ಕಡೆ ನಾನು ಕೂಡ ಹೋಗ್ತಾ ಇರೋದು. ಬಟ್ ಏನ್ ಗೊತ್ತಾ, ಎಲ್ಲೇ ಹೋದ್ರು ಬಿಟ್ಟಿ ನಾನು ಹೋಗ್ತೀನಿ ಇಲ್ಲ ಅಂತಿಲ್ಲ, ಬಟ್ ಎಲ್ಲೇ ಹೋದ್ರು ತರ ನಿನ್ನ ಬಹಳ ಮಿಸ್ ಮಾಡ್ಕೋತಾ ಇರ್ತೀನಿ. ಬರೀ ಡೌಗಳು ಗೊತ್ತಾ, ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನಿನ್ನಾಣೆ ನನ್ನಾಣೆ. ಅಂದ್ರೆ ಏನ್ ಗೊತ್ತಾ, ನಮ್ಮ ಮದುವೆ 7 ವರ್ಷ ಆಯ್ತಲ್ವಾ, ಒಬ್ರಲ್ಲೊಬ್ರು ಬೆರೆತೋಗ್ಬಿಡ್ತೀವಿ ನಾವು. ಬೆರೆತು ಕಲ್ತೋಗ್ಬಿಡ್ತೀವಿ. ಸೊ ಹಾಗಾಗಿ ಅಗಲಿಕೆ ಸ್ವಲ್ಪ ಕಷ್ಟ. ನೀವು ಅಷ್ಟೇ, ನಿಮ್ಮ ಹೆಂಡತಿಯರು ನಿಮ್ಮನ್ನ ಬಿಟ್ಟು ಒಬ್ಬರನ್ನೇ ಬಿಟ್ಟು ಬೇರೆ ಕಡೆ ಎಲ್ಲ ಊರ್ಗಿರ್ಗೆ ಹೋದಾಗ ಹೇಗಿರುತ್ತೆ ನಿಮ್ ಫೀಲಿಂಗು ದಯವಿಟ್ಟು ತಿಳಿಸಿ. ನನಗಂತೂ ಬಹಳ ದುಃಖ ಆಗ್ತಾ ಇದೆ, ಬಹಳ ದುಃಖ ಆಗ್ತಾನೆ. ಅಯ್ಯೋ ಬಹಳ ದುಃಖ. ಗೊತ್ತು ಫುಲ್. ಇವತ್ತು ರಾತ್ರಿ ಪಾರ್ಟಿಗೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀಯ, ಆಲ್ರೆಡಿ ಮೆಸೇಜ್ ಎಲ್ಲ ಹಾಕ್ಬಿಟ್ಟಿರ್ತೀಯ. ನಿನ್ನ ಬಿಟ್ಟು ಪಾರ್ಟಿನ? ಅಯ್ಯೋ, ನನ್ನ ಬಿಟ್ಟು ಎಷ್ಟು ಪಾರ್ಟಿ ಮಾಡೋದ. ನನ್ನ ಬಿಟ್ಟು ಎಲ್ಲೆಲ್ಲಿ ಹೋಗಿದ್ಯಾ, ನಿನ್ನ ಚಾನೆಲ್ ಅಲ್ಲಿ ಬರುತ್ತೆ ನೋಡು ಫ್ರೆಂಡ್ಸ್. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ವ್ಲಾಗ್ ಬರುತ್ತೆ. ನನ್ನ ಬಿಟ್ಟು 3 ಜನ ಹುಡುಗಿಯರ ಜೊತೆ ನಂದಿ ಹಿಲ್ಸ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ದಾನೆ. ನನ್ನ ಬಿಟ್ಟು ಎಲ್ಲೂ ಹೋಗಲ್ವಂತೆ ಎಲ್ಲ. ಅವತ್ತು ನೀನ್ ಬಿಸಿ ಇದ್ದೆ, ಪಿಂಡ ಬಿಸಿ ಇದ್ದೆ. ನನ್ನ ಕರ್ಕೊಂಡು ಹೋಗ್ಬಾರ್ದು ಅಂತಾನೆ ನೀನ್ ಅದು ಏನು, ಗೇಟ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಗೊತ್ತಾಯ್ತು ನನ್ಗೆ ಹುಡುಗಿರು ಬರ್ತಿದಾರೆ ಅಂತ. ಅದೇ ಹೇಳಿದ್ರು ಚಿನ್ನ, ಬರ್ತಾರೆ ಅಂತ ಗೊತ್ತಾರೆ ನಿಂಗೆ ಬೇಜಾರಾಗತ್ತೆ, ಅದಕ್ಕೆ ನಿನ್ ಕರ್ಕೊಂಡು ಹೋಗ್ಲಿಲ್ಲ. ಹಂಗೇನಿಲ್ಲ, ಏನಾದ ಗೊತ್ತಾ, ನನಗೂ ಒಂದ್ ಸ್ವಲ್ಪ ಫ್ರೀಡಮ್ ಅಂತ ಬೇಕಾಗುತ್ತೆ. ನಾನು ಒಂದ್ ಸ್ವಲ್ಪ ಆರಾಮಾಗಿ ಖುಷಿಯಾಗಿ ಓಡಾಡ್ಕೊಂಡಿರ್ಬೇಕಾಗುತ್ತೆ. ನನ್ನ ಜೊತೆ ಇದ್ದಾಗ ನೀನು ಫುಲ್ ಕಟ್ ಹಾಕಿರ್ತೀನಿ, ನಿನ್ ಜೊತೆ ಇದ್ದಾಗ ನಾನು ಚೆನ್ನಾಗಿರ್ತೀನಿ.
ಬಟ್ ಬೇರೆಯವ್ರ ಜೊತೆ ಇದ್ದಾಗ ನೀನು ಅಲ್ಲಿದ್ರೆ ನಾನೊಂಥರ ಕಾಟಾಗ್ದಂಗೆ ಇರ್ತೀನಿ, ಅದೊಂಥರ ಹಿಂಸೆ. ನಾನಿದ್ರೆ ಕಟ್ಟಾಗ್ದಂಗಿರುತ್ತೆ, ನಾನಿದ್ರೆ ನಿನಗೆ ಹಿಂಸೆ ಆಗುತ್ತೆ. ನಾನಾಗಿದ್ದಕ್ಕೆ ಪರವಾಗಿಲ್ಲ, ಅದೇ ಬೇರೆ ಹೆಂಗಸ್ರು ಅವ್ರ ಗಂಡಂದ್ರ ಜೊತೆ ಹಿಂಗೆಲ್ಲ ಹೋಗಿದ್ದಿದ್ರೆ ಬಿಡ್ತಿದ್ರ? ನಾನ್ ಎಷ್ಟು ಅಂಡರ್ಸ್ಟ್ಯಾಂಡಿಂಗು. ಸಾಮಾನನ್ನು ಎತ್ತು ಕೊಡುವೆ, ಜಾಗ ಬಿಡಿ. ಓಹೋ, ಮ್ಯಾಚಿಂಗ್ 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 ಮ್ಯಾಚಿಂಗ್. ಎಲ್ಲ ಕಡೆ ಸಾಮಾನು ಬನ್ನಿ, ಜಾಗ ಆಯ್ತು. ಏನು ಬಿಟ್ಟಿಲ್ವಮ್ಮ? ಇಲ್ಲ, ನಿನ್ನ ಬಿಟ್ಟು ಆಗ್ತದೆ. ಎಷ್ಟು ಖುಷಿಯಲ್ಲಿದೆಯಾ ಪಾಂಡೆ? ದುಃಖ ತೋರ್ಸ್ಕೊಳಕ್ ಆಗ್ತಲ್ಲ, ಅದಕ್ಕೆ ಕಣ್ಣೀರ್ ನೋಡ್ಬಾರ್ದು ಅಂತ ಕನ್ನಡ ಹಾಕೋದು. ಏ ಯಶೋ ಬಾ, ನಾಳೆ ಬರ್ತೀವಿ. ನೀನ್ ಗಂಡನ ಬಿಟ್ಟು ಬಂದಿರಿ ತಾನೆ? ನನ್ಗೆಲ್ಲ ಬಿಟ್ಟು ಬರ್ತಾ ಇದೀನಿ. ಫೈನಲಿ ನಾವು ಹೊರಟ್ವಿ. ನಮ್ಮ ಶ್ರೇಯಾ ಮತ್ತೆ ಅವ್ರ ಪತಿ ದೇವ್ರ ಜೊತೆ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಗಣೇಶ, ನಮ್ಮ ಜರ್ನಿನ ಶುರು ಮಾಡಿದೀವಿ. ಸೇಫ್ ಆಗಿ ಹೋಗಿ ಸೇಫ್ ಆಗಿ ವಾಪಸ್ ಬರೋ ತರ ಮಾಡಪ್ಪ. ಜೈ ಗಣೇಶ, ಜೈ ಸ್ವಾಮಿಗಳೇ. ನಾವು ಸ್ವಾಮಿಗಳ ತೋರ್ಸಮ್ಮ, ನಮ್ಮ ಸ್ವಾಮಿಗಳನ್ನ. ನಮ್ಮ ರಥಸಾರಥಿ ಪಾಪ ನಮ್ಮಿಬ್ಬರನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ. ಸ್ವಲ್ಪ ಹೊತ್ತು ನಿದ್ದೆ ಬಂದ್ರೆ ನೀವಿಬ್ರು ರೋಡ್ಸಿಂದ ಕೊಡ್ತಾರೆ ಅಷ್ಟೇ. ಓಕೆ, ಆಮೇಲೆ ಇನ್ನು ಏನೇನ್ ನಡೆಯುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ನೋಡ್ತಾ ಇರಿ ಆಯ್ತಾ. ಸದ್ಯಕ್ಕೆ ಆಮೇಲೆ ಸಿಗ್ತೀನಿ. ಎಲ್ಲ ನೋಡ್ತಾ ಇದೀರಲ್ವಾ, ಇಲ್ಲೆಲ್ಲ ಈ ಹೊಸ ರೋಡಲ್ಲಿ ಫುಲ್ಲು ಪಟಾಕಿ ಅಂಗಡಿ, ಎಲ್ಲಿ ನೋಡಿದ್ರು ಪಟಾಕಿ ಅಂಗಡಿ. ಇನ್ನೇನು ನೋಡ್ತಾನೆ ದೀಪಾವಳಿ ಹಬ್ಬನೂ ಬರುತ್ತೆ. ಎಲ್ಲಾರು ಬಂದು ಇಲ್ಲಿ ಪಟಾಕಿ ತಗೋಬಹುದು. ನನಗೂ ತುಂಬಾ ನೆನಪಿದೆ, ನಮ್ಮ ಮಾವ ಇಲ್ಲಿಗೆ ಬಂದು ಪಟಾಕಿ ಎಲ್ಲ ತಗೊಂಡು ಹೋಗ್ತಾ ಇದ್ರು. ಶ್ರೇಯಾ, ಇದೆ ಸ್ಟ್ಯಾಂಡರ್ಡ್. ನಾನಂತೂ ಮಜಾ ಏನಂದ್ರೆ ಕಾರಲ್ಲಿ ಹತ್ತಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ನಮ್ಮ ಸ್ವಾಮಿಗೆ ಹೇಳಿದ್ದಾರೆ ಇಬ್ರಲ್ಲಿ ಒಬ್ರು ಎದ್ದಿರ್ಬೇಕು ಅಂತ. ಅದಕ್ಕೆ ಕಟ್ಟಾದ್ರೂ ಪರವಾಗಿಲ್ಲ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಾದ್ರೂ ಎದ್ದು ಕೂತಿರ್ತೀನಿ ನಾನು. ಎಣ್ಣೆನೇ ಇಲ್ವಲ್ಲ ಸ್ವಾಮಿಗಳೇ? ಬೇಡ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇವಾಗ ಟ್ರಾಫಿಕ್ ಹೋಗಿಸ್ಬೇಕಲ್ವಾ ಬೇಗ. ನಾನು ಹಾಡು ಹೇಳ್ತೀನಿ, ಎಲ್ಲ ಟ್ರಾಫಿಕ್ ಮಾಯ. ಸುಮ್ನಿರೋ, ಆಮೇಲೆ ಬ್ರೇಕ್ ಇನ್ಸ್ಪೆಕ್ಟರ್ಗಳು ಬಂದ್ಬಿಡ್ತಾರೆ. ಯಾವ್ದು ಬ್ರೇಕ್ ಇನ್ಸ್ಪೆಕ್ಟರ್? ಎಮ್ಮೆಗಳು, ಕರುಗಳು, ಹಸುಗಳು. ರೋಡ್ ಮಧ್ಯೆ ಓಡ್ ಬಂದ್ಬಿಟ್ರೆ ಆಮೇಲೆ ಎಲ್ಲಿ ಹೋಗೋಣ ನಾವು. ಈ ಜೋಕ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಇದು ಜೋಕ್ ಇಲ್ಲ, ಶೋ. ಬ್ಯಾಗ್ ಇದೆ ಕೊಡು, ಸ್ನಾಕ್ಸ್ ಬ್ಯಾಗ್. ಸ್ನಾಕ್ಸ್ ಬ್ಯಾಗಾ? ಈಗ ಬರೀ ಒಂದು ಈಗ 3 hours ತುಂಬಾ ಕಮ್ಮಿ ಇದೆ. ತೋರಿಸ್ತೀನಿ ತಡಿ. 3 ಜನಕ್ಕೆ ಕಮ್ಮಿನಾ? ನಂಗೇನೋ ಜಾಸ್ತಿ. ಓಕೆ, ಡಾರ್ಕ್ ಫ್ಯಾಂಟಸಿ 5 ಸ್ಟಾರ್ ಮೆಲ್ಟ್ ಆಗ್ಬಿಡ್ತಾ ಇದೆ. A few minutes later. ಇಷ್ಟೊಂದೆಲ್ಲ ತಂದಿರೋ ನಮ್ ಪುಣ್ಯಾತಿಥಿ ನೀರಿನ ಬಾಟ್ಲು ಮಾತ್ರ ತಂದಿಲ್ಲ. ಟೈಮ್ ಈಗ ಆಲ್ಮೋಸ್ಟ್ 12:40 ಆ ಥರ ಆಗ್ತಾ ಇದೆ. ಈಗ ಹಂಗೂ ಹಿಂಗೂ ಅವನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಚಿಕ್ಕ ಹುಡುಗ ಇದ್ದಾನೆ, ಬೆಳಗ್ಗೆ ತೋರಿಸ್ತೀನಿ, ಅವನ್ನ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು
ಅವ್ನು ಕೊನೆಗೆ ನನ್ನ ಪ್ರೊಫೈಲೆಲ್ಲ ನೋಡಿ ರೂಮ್ನ 1700 ರೂಪೀಸಿಗೆ ಮಾಡಿಕೊಟ್ಟ. ರೂಮ್ ಇಸ್ ನೈಸ್, ನೋಡ್ಬೋದು. ಸದ್ಯ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ತಾ ಇದೀವಿ, ಯಾಕಂದರೆ ನಾವು ಬ್ರೇಕ್ಫಾಸ್ಟು ಏನೋ ತೊಗೋತಾ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ 1700 ರೂಪೀಸ್ಗೆ ಮಾಡಿಕೊಟ್ಟ. ಇಟ್ಸ್ ನೈಸ್. ಐ ವಿಲ್ ಶೋ ಯು ಮೈ ರೂಮ್ ಟೂರ್ ಮಾಡ್ತೀನಿ ಈಗ ನಿಮಗೆ. ಬೆಳಗ್ಗೆಗೆ ಸಿಗ್ತೀನಿ. ಇದು ನನ್ನ ಪುಟಾಣಿ ರೂಮ್ ಟೂರ್. ಸೊ ಈಗ ಫುಲ್ ಸುಸ್ತಾಗಿದೆ. ಐ ಜಸ್ಟ್ ಸ್ಲೀಪ್. ಗುಡ್ ನೈಟ್, ಸಿ ಯು ಟುಮಾರೋ. ಆ್ಯಕ್ಚುಲಿ ನಾನು ಈಗ ಈ ಡ್ರೆಸ್ನ ಹಾಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನಾನು ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇಲ್ಲಿಂದ ಟ್ರಾವೆಲಿಂಗ್ಗೆ ಇನ್ನೂ 2 hours ಇದೆ. ಆಮೇಲೆ ವಾಪಸ್ ಬರ್ತಾ ಬಟ್ಟೆ ಬದಲಾಯಿಸ್ಕೊಳಕ್ಕಾಗುತ್ತೋ ಇಲ್ವೋ. ಸೊ ಹಾಗಾಗಿ ನಾನು ಈ ಡ್ರೆಸ್ನ ಹಾಕೋತಾ ಇದ್ದೀನಿ ನಾನು. ಸೊ ಫೈನಲಿ ಈ ರೂಮ್ಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಚೆಕ್ಔಟ್ ಮಾಡ್ಕೋತಾ ಇದೀವಿ. ಇದೇ ಹುಡುಗನೇ ರಾತ್ರಿ ನಮಗೆ ರೂಮ್ ಕೊಟ್ಟಿದ್ದು. 1 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಲ್ಲ ಅಂತಾನೆ. ಬಟ್ ಆದ್ರೂ ಅಷ್ಟು ಕೇಳಿದ್ದಕ್ಕೆ ಎಲ್ಲ ಮಾಡಿದ್ದಕ್ಕೆ, ಅದು ನನ್ನ ಯೂಟ್ಯೂಬ್ ಚಾನಲೆಲ್ಲ ನೋಡಿ ಆಮೇಲೆ ಇದು ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಉನ್ನ ಪೇರೆನ್ನ ವಿಮಲ್. ಓ, ಈ ನನ್ರಿ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಚೆಕ್ಔಟ್ ಆಗ್ತಾ ಇದೀವಿ. ಯಾ, ನಮ್ಮ ಸ್ವಾಮಿಗಳು. ಗುಡ್ ಮಾರ್ನಿಂಗ್ ಸ್ವಾಮಿಗಳೇ. ಸೊ ಈಗ ಹೊರಟ್ವಿ. ಸ್ವಾಮಿಗಳೇ, ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಒಂಚೂರು ಹೇಳ್ಬಿಡ್ತೀರಾ? ನಾವು ಇವಾಗ ಶನಿ ಭಗವಾನ್ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಇಲ್ಲಿಂದ ನಾವು ಇವಾಗ ಕರೂರಲ್ಲಿ ಇದ್ದೀವಿ. ಬ್ಯಾಂಗ್ಳೂರಿಂದ ಟೋಟಲ್ ಆಗಿ 480 ಕಿಲೋಮೀಟರ್ ಆಗುತ್ತೆ. ಆದರೆ ಇಲ್ಲಿ ನಾವು ಇವಾಗ ಆಲ್ಮೋಸ್ಟ್ ಅರ್ಧಕ್ಕೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ 160 ಕಿಲೋಮೀಟರ್ ಅಷ್ಟೇ ಇರೋದು. ನಾವು ಹೋಗ್ತಿರೋದು ತೇಣಿ ಅನ್ನೋ ಒಂದು ಜಾಗದಿಂದ. ಅಲ್ಲಿಂದ ನಾವು ದೇವಸ್ಥಾನ ಎಲ್ಲಿದೆ ಅಂತ ತೋರಿಸ್ತೀವಿ, ನೋಡಿ. ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಗೋಲ್ಡನ್ ಘಾಟ್ಸ್, ಬನ್ನಿ ಹೋಗುವ. ಬಿಸಿಲು ತುಂಬಾ ಇದೆ, ಆದ್ರೆ ವ್ಯೂ ಅಂತೂ ಏನ್ ಸಕ್ಕತ್ತಾಗಿದೆ. ಸುತ್ತಲೂ ಫುಲ್ಲು ಬೆಟ್ಟ, ತೆಂಗಿನ ಮರಗಳು ಅಂಡ್ ರೋಡು ಸೂಪರ್ ಆಗಿದೆ. ಜರ್ನಿ ಮಾಡ್ತಿರೋ ಒಂದು ಸ್ಟ್ರೇನ್ ಇದೆಯಲ್ವ, ಅದಷ್ಟು ಗೊತ್ತಾಗ್ತಾ ಇಲ್ಲ. ಅಂಡ್ ಏನಿದು ಜಾಗದ ಹೆಸರು? ಕುಚ್ಚನೂರ್ ಅಂತ ಟೆಂಪಲ್ ಇರುವಂತ ಜಾಗ. ಇಲ್ಲಿಂದ ನೀವು ಮುನ್ನಾರು, ಊಟಿನೂ ಹತ್ರ, ಕೊಡೈಕೆನಾಲ್, ಪಳನಿ ಇವೆಲ್ಲ ಹತ್ರ ಆಗುತ್ತೆ. ಸೊ ಈ ಜಾಗಕ್ಕೆ ಯಾರೆಲ್ಲ ವಿಸಿಟ್ ಮಾಡ್ತಾ ಇದ್ದೀರೋ ಇನ್ನೊಂದು 2-3 ದಿನ ಎಕ್ಸ್ಟ್ರಾ ಬನ್ನಿ, ದೇವ್ರ ದರ್ಶನ ಮಾಡ್ಕೋಬಹುದು. ಹಾಗೆ ಫ್ಯಾಮಿಲಿ ಜೊತೆ ಮುನ್ನಾರು ಇದಕ್ಕೆಲ್ಲ ಹೋಗ್ಬಿಟ್ಟು ಬರ್ಬೋದು. ಫುಲ್ ಕ್ರೌಡ್ ಇದೆ. ಈಗ ಹೋಗಿ ದೇವ್ರ ದರ್ಶನ ಮಾಡಬೇಕು. ಹಾಗೆ ನಿಮಗೂ ಸಹ ನಾನು ದೇವ್ರನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ.
ಸೊ ನನ್ನ ಜೊತೆ ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ. ಆ ಶನಿ ಮಹಾತ್ಮ ದೇವರು ಸದಾ ಕಾಲ ಕಾಪಾಡಲಿ. ಶನಿ ದೇವರ ಕೃಪೆ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಶನಿ ಮಹಾತ್ಮ ದೇವರಿಗೆ ಯಾವಾಗಲೂ ಎಳ್ಳಿನ ಎಣ್ಣೆ ದೀಪ ಹಚ್ಚಬೇಕು, ಎಣ್ಣೆ ಹಚ್ಚಬೇಕು ಅಂತ ಎಲ್ಲ ಕ್ಲೀನಾಗಿ ಜೋಡಿಸಿದ್ದಾರೆ ಎಳ್ಳಿನ ದೀಪ ಹಚ್ಚೋದಿಕ್ಕೆ. ಇದೇನು ಅಂತ ಗೊತ್ತಾಗಿಲ್ಲ, ಕೇಳ್ಬೇಕು. ಶನಿ ದೇವರ ವಾಹನ. ಇಲ್ಲೇನಿದೆ ಸ್ವಾಮಿ? ಇದೇನಿದು? ಇದು ಮಕ್ಕಳು ಮತ್ತೆ ಮದುವೆ ಆಗದೇನವ್ರಿಗೆ ಈ ಥರ ತೊಂದರೆಗಳಿರ್ತಾರಲ್ಲ, ಅವ್ರು ಬಂದು ಇಲ್ಲಿ ಹರಕೆ ಹೊತ್ಕೊಂಡ್ರೆ ಸೊ ಅದನ್ನ ಇಲ್ಲಿ ಹರಕೆ ಪೂರೈಸೋದಕ್ಕೆ ಕೊಡ್ತಾರೆ. ಮಂಡಿ ನೋವು, ಕಾಲು ನೋವು ಎಲ್ಲ ಬರುತ್ತಲ್ಲ, ಶನೀಶ್ವರ ಅಂದರೆ ಮೂಳೆಗೆ ಸಂಬಂಧಪಟ್ಟಿದ್ದು, ಕಾಲಿಗೆ ಸಂಬಂಧಪಟ್ಟಿರೋದ್ರಿಂದ. ಹೌದು, ಶನಿ ವಾಹನ ತಾನೆ, ಶನಿ ವಾಹನ. ಇದನ್ನು ಅಲ್ಲಿ ಕೊಡೋ ಥರನಾ? ಹೌದು. ಆ ಜಾಗ ತೋರಿಸ್ತೀನಿ, ಬನ್ನಿ. ಹೋಗುವ, ಒಳಗೆ ಹೋಗಿ ನಮ್ಮ ಮಹೇಂದ್ರ ಸ್ವಾಮಿಗಳು ಎಲ್ಲ ಇವಾಗ ತೋರಿಸ್ಕೊಡ್ತಾರೆ ನಮಗೆ. ಇದು ಯಶಸ್ವಿನಿ ಅವರೇ, ನಿಮಗೆ ಇದನ್ನೆಲ್ಲ ಪೂಜೆ ಮಾಡಿ ಕೊಡಬೇಕಾಗತ್ತೆ. ಇದು ಎಳ್ಳೆಣ್ಣೆ, ತುಪ್ಪ, ಇದಲ್ವಿದು ಅನ್ನ ಮತ್ತೆ ಎಳ್ಳು. ಇದು ಗಣೇಶನಿಗೆ, ಮತ್ತೆ ಇದು ಶನೀಶ್ವರ ದೇವರಿಗೆ. ಗರ್ಕೆನ ಏರಿಸಿ ಒಂದು ಪ್ರದಕ್ಷಿಣೆ ಹಾಕಿ ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕು ಅಂತ ನಮ್ಮ ಮಹೇಂದ್ರ ಅವರು ಹೇಳ್ತಾರೆ. A few minutes later. ಇದೇನಕ್ಕೆ ಬಟ್ಟೆಗಳೆಲ್ಲ ಬಿಡೋದು? ಇಲ್ಲಿ ಸ್ನಾನ ಮಾಡಿದ್ಮೇಲೆ ಯಾವುದೋ ಒಂದು ಬಟ್ಟೆ ಬಿಟ್ಟು ಹೋಗ್ಬೇಕು ಅಂತ ಇದನ್ನ ಎಲ್ಲ ಬಟ್ಟೆಗಳು ಇಲ್ಲಿ ಬಿಟ್ಟು ಹೋಗ್ತಾರೆ. ಕರ್ಮಗಳೆಲ್ಲ ಬಿಟ್ಟು ಹೋಗ್ಲಿ ಅಂತ ಬಿಟ್ಟು ಹೋಗ್ತಾರೆ. ಓಕೆ, ನೋಡ್ಬೋದು ಒಂದು ಕಾಗೆ ಅಲ್ಲಿ ಕೂತಿದೆ. ಅದೇನಕ್ಕೆ ಅಂತ ಹೇಳ್ತೀನಿ, ಬನ್ನಿ. ಈಗ ಎಳ್ಳು ಮತ್ತೆ ಅನ್ನನ ಕಾಗೆಗೆ ಪ್ರಸಾದವಾಗಿ ಇಡ್ತಾ ಇದೀವಿ. ಸೊ ಇದನ್ನ 3 ಸರಿ ನಮಗೆ ನಾವು ನಿವಾಳಿಸ್ಕೊಂಡು ಇಲ್ಲಿ ಕಾಗೆಗೆ ಇಡ್ಬೇಕಂತೆ. ಇದು ಆಕ್ಚುಲಿ ಏನಕ್ಕೆ ಇದನ್ನ ಇಡೋದು? ಅನ್ನ ಪರಬ್ರಹ್ಮ ಸ್ವರೂಪ, ಎಳ್ಳು ಶನಿ ಭಗವಾನ ಒಂದು ಧಾನ್ಯ. ಸೊ ಅದು ಕೊಡೋದ್ರಿಂದ, ಕಾಗೆ ಕೊಡೋದ್ರಿಂದ ನಮ್ಮ ಎಷ್ಟೋ ಕರ್ಮಗಳು ಕಮ್ಮಿ ಆಗುತ್ತೆ ಅಂತ ನಾವು ಇಲ್ಲಿ ಎಳ್ಳು ಮತ್ತು ಅನ್ನನ ಇಡ್ತೀವಿ. ಕಬ್ಬನ್ನ ಶನಿ ಭಗವಾನ್ಗೆ ಸಂಬಂಧಪಟ್ಟಿದ್ದು, ಇದು ಎಳ್ಳೆಣ್ಣೆ, ಅದು ಶನಿ ಭಗವಾನ್ಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಮಖ ನೋಡ್ಬಿಟ್ಟು ಇಡೋದ್ರಿಂದ ನಮ್ಮ ಎಷ್ಟೋ ದೋಷ ಕರ್ಮಗಳು
ಕಮ್ಮಿ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಅದನ್ನು ಫಾಲೋ ಮಾಡ್ತೀವಿ. ಸರಿ ಆಗಿದ್ದಾಗಲಿ ತುಂಬ ಎಲ್ಲ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಮಕ್ಕಳು ಮಾಡ್ಕೊಂಡು ಅಂತ. ಸೊ ಹಾಗಾಗಿ ಈ ಸರಿ ತೊಟ್ಲು ಕಟ್ಟೇ ಬಿಡ್ತೀನಿ. ಆ ಶನಿ ಕೃಪೆಯಿಂದ ಈ ವರ್ಷ ಒಂದು ಗುಡ್ ನ್ಯೂಸ್ ಆಗೋಗಿ ಅದನ್ನ ಮಂಡೆ ಗೆಟ್ ರೆಡಿ. ಮಾಡೋದು உள்ளே போயிட்டு வரணுமா அது இங்கே இப்போ எவ்வளோ அது? ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತೀವಿ, ಏನೋ ಸಮಸ್ಯೆ ಇದೆ ಆಗ್ತಿಲ್ಲ ಅಂತಲ್ಲ. ನಾವಿನ್ನೊಂದು ಸ್ವಲ್ಪ ಟೈಮ್ ಇನ್ನೂ ಟೈಮ್ ಸ್ಪೆಂಡ್ ಮಾಡೋಣ, ನಾವೇ ಇನ್ನೂ ಏನೋ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿರೋಣ, ಮಜಾ ಮಾಡ್ಕೊಂಡಿರೋಣ ಹಾಗೆ ಹಂಗೆ ಅಂತ. ಬಟ್ ವಯಸ್ಸು ಆಗ್ತಾ ಆಗ್ತಾ ಲೈಫಲ್ಲಿ ಸೀರಿಯಸ್ನೆಸ್ ಬರಲೇಬೇಕಲ್ವಾ. ಹಾಗಾಗಿ ಆಲ್ರೆಡಿ ಫಸ್ಟ್ ಮಗ ನಮ್ಮ ಹ್ಯಾಪಿ ದೇಶಪಾಂಡೆ ಇದ್ದಾನೆ, ಇನ್ನೊಂದು ನಮಗೊಂದು ಆಗಲಿ ಅಂತ ಹೇಳ್ಬಿಟ್ಟು ಈ ಸರಿ ಶನಿ ಮಹಾತ್ಮನಲ್ಲಿ ಇಲ್ಲಿ ಅಲ್ಲಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಶನಿ ಮಹಾತ್ಮನಲ್ಲಿ ಬೇಡ್ಕೊಂಡು ಒಂದು ತೊಟ್ಲು ಕಟ್ಟೆ ಬಿಡ್ತೀನಿ. ಜಾಗ ಈ ದೇವಸ್ಥಾನ ಎಲ್ಲಿ ಕರೆಕ್ಟಾಗಿ ಬರುತ್ತೆ, ಹಾಗೆ ಯಾರೆಲ್ಲ ಇಲ್ಲಿಗೆ ಬರಬಹುದು, ಯಾವ ಟೈಮಲ್ಲಿ ಬಂದ್ರೆ ಒಳ್ಳೇದು. ಯಾಕಂದ್ರೆ ಶನಿ ಮಹಾತ್ಮ ಗುಡಿ ಅಲ್ವಾ, ಏನು ಕೆಲವರಿಗೆ 7:30 ನಡೀತಾ ಇರುತ್ತೆ, ಈ ಥರದ್ದೆಲ್ಲ ಇರುತ್ತಲ್ವಾ. ಸೊ ಕಂಪ್ಲೀಟ್ ಆಗಿ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಟೆಂಪಲ್ ಬಗ್ಗೆ ಹೇಳ್ಬಿಡಿ. ಖಂಡಿತ. ಇದು ತಮಿಳ್ನಾಡಲ್ಲಿ ದಿಂಡಿಗಲ್, ತೇಣಿ, ಅಲ್ಲಿಂದ 20 ಕಿಲೋಮೀಟರ್ ದೂರದ ಕುಚ್ಚನೂರು ಅಂತ. ಇಲ್ಲಿ ಉದ್ಭವ ಶನಿ ಅಂತಾರೆ. ನೀವು ಶನಿ ಸಿಂಗಾಪುರ್ ನೋಡಿರ್ಬೋದು, ತಿರುನಲ್ಲರ ಹತ್ರ ಈ ಶನಿ ದೇವಸ್ಥಾನ ನೋಡಿರ್ಬೋದು. ಇದು ಉದ್ಭವ ಶನಿ ಅಂತಾರೆ. ಇಲ್ಲಿ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ, 7.5 ಯಾವುದೇ ಥರ ಇದ್ರೂ ಇಲ್ಲಿ ಬಂದೋದ್ರೆ 7 ವರ್ಷ ಶನಿ ದೋಷ ಏನಿರುತ್ತೆ 7.5 ಅದು 7 ದಿನದಲ್ಲಿ ಕಳೆಯುತ್ತೆ ಅಂತ ಒಂದು 7 ವರ್ಷ ಇರುವಂತ 7.5 7 ದಿನದಲ್ಲಿ ಕಳೆಯುತ್ತೆ ಅಂತ ಆ ಥರ ಒಂದು ನಂಬಿಕೆ ಇದೆ ಇಲ್ಲಿ. ಮತ್ತೆ ಇಲ್ಲಿ ದೇವ್ರ ವಿಗ್ರಹ ನೋಡ್ಬೋದು, 6 ಕಣ್ಣುಗಳಿದೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರನ ಸ್ವರೂಪವಾಗಿರೋ ಏಕಶಿಲಾ ವಿಗ್ರಹ ಇದು. ತಿರುನಲ್ಲಾರಲ್ಲಿರೋದು ಶಿವನ ಸನ್ನಿಧಿಲಿರೋ ಒಂದು ಶನೀಶ್ವರನ ಟೆಂಪಲ್. ಇದು ಸ್ವಯಂ ಉದ್ಭವ ಆಗಿರೋಂಥ ಟೆಂಪಲ್ ಆಗಿರೋದ್ರಿಂದ ಇಲ್ಲಿ ಯಾರೇ ಶನಿ ದೋಷ ಇದ್ದರೂ, ಜಾತಕದಲ್ಲಿ ಶನಿ ಪ್ರಭಾವ ಜಾಸ್ತಿ ಇದ್ರೂ ಇಲ್ಲಿ ಬಂದು ಹೋಗೋದ್ರಿಂದ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಎಸ್ಪೆಷಲಿ ಈ ಟ್ರಾವೆಲ್ಸ್ ಮಾಡ್ತಿರೋರಂತೂ, ಈ ಆಟೋಮೊಬೈಲ್ಸ್ ಮಾಡ್ತಿರೋಂಥವ್ರು, ಈ ಕಬ್ಬಿಣದಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಕೆಲಸ ಮಾಡ್ತಿರೋರು ಇಲ್ಲಿ ಬಂದು ಹೋದರೆ ತುಂಬ ಅಭಿವೃದ್ಧಿ ಆಗುತ್ತೆ. ಎಲ್ಲರೂ ಇಲ್ಲಿಗೆ ಬನ್ನಿ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಇವ್ರು ತುಂಬ ಸರಿ ಹೇಳಿದ್ರು, ಇಲ್ಲಿ ಒಂದು ಸರಿ ಬಂದು ಹೋಗು, ನಿನ್ನಲ್ಲಿ ಚೇಂಜಸ್ ಕಾಣಬಹುದು ಅಂತ. ಆಕ್ಚುಲಿ ಸಡನ್ ಪ್ಲಾನು, ಆ ದೇವ್ರೇ ಕರೆಸ್ಕೊಂಡ್ರು ಇಲ್ಲಿಗೆ ನನ್ನ. ಇಲ್ಲಿಗೆ ಬರೋದಕ್ಕೂ ಅಷ್ಟು ಈಸಿ ಕರ್ಕೊಳಲ್ವಂತೆ. ಅದು ಮನಸ್ಸಾಗಿ ದೇವರೇ ಕರ್ಕೋಬೇಕು ಅಂತಿದ್ರೆ ಇಲ್ಲಿಗೆ ಬರ್ತಾರಂತೆ. ಅದು ನಿಮ್ಗಿತ್ತು ಇವತ್ತು. ನೋಡಿದ್ರ, ನಿರಂಜನ್ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ದೇವರೇ ನನ್ನ ಕರೆಸ್ಕೊಂಡಿರೋದು. ಬಟ್ ನಿರಂಜನ್ ಏನಂದ್ರೆ ಕಬ್ಬಾಳಮ್ಮನ್ಗೆ ಹೋಗಿದ್ದಾನೆ,
ಸೊ ಅಲ್ಲಿ ಕಬ್ಬಾಳಮ್ಮಗೆ ನಿರಂಜನ್ ಅಪ್ಲಿಕೇಶನ್ ಆಗ್ತಿದ್ರೆ ಇಲ್ಲಿ ನಾನು ಶನಿ ಮಹಾತ್ಮ ದೇವರಿಗೆ ನಾನು ಅಪ್ಲಿಕೇಶನ್ ಆಗ್ತಾ ಇದ್ದೀನಿ. ಒಟ್ಟಲ್ಲಿ ಇಬ್ರು ದೇವರು ಒಳ್ಳೇದ್ ಮಾಡ್ಲಿ. ಹಾಗೆ ನನ್ನ ಈ ಬ್ಲಾಗ್ ನೋಡ್ತಾ ಇರೋರು ಸಹ ನಿಮ್ಮಲ್ಲೂ ಯಾರಿಗಾದ್ರೂ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರಲಿ, ಹೆಲ್ತ್ ಪ್ರಾಬ್ಲಮ್ ಇರಲಿ, ಅಥವಾ ಮಕ್ಕಳಾಗಿಲ್ಲ, ಏನೇ ಸಮಸ್ಯೆ ಇರಲಿ, ಇಲ್ಲಿ ಬಂದು ದೇವರಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಇಲ್ಲಿ ಯಾರ್ಯಾರು ಬರಬಹುದು? ಇವತ್ತಿಗೆ ಈ ರಾಶಿಯವರಿಗೆ ಯಾವ ರಾಶಿಯವರು ಬರ್ಬೋದು ಅಂದರೆ, ರಾಶಿ ಒಂದು 7.5 ನಡೀತಿರೋ ಮಕರ, ಕುಂಭ, ಮೀನ ರಾಶಿಯವರು, ಮತ್ತು ಅಷ್ಟಮ ಶನಿ ನಡೀತಿರೋ ಕರ್ಕಾಟಕ ರಾಶಿಯವರು, ಕಂಟಕ ಶನಿ ನಡೀತಿರೋ ಸಿಂಹ ರಾಶಿಯವರು, ಅರ್ಧಾಶ್ರಮ ನಡೀತಿರೋ ವೃಶ್ಚಿಕ ರಾಶಿಯವರು ಇಲ್ಲಿ ಬಂದು ಹೋಗೋದ್ರಿಂದ ಎಷ್ಟೋ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ತುಂಬ ಚೇಂಜಸ್ ನೋಡ್ತಾರೆ. ನನಗೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದು ತುಂಬ ಖುಷಿ ಆಯಿತು, ತುಂಬ ನೆಮ್ಮದಿ ಫೀಲ್ ಆಗ್ತಾ ಇದೆ. ಸೊ ಐ ಹೋಪ್ ಈ ದೇವಸ್ಥಾನದ ವಿಡಿಯೋನ, ಈ ವ್ಲಾಗ್ನ ನೀವು ನೋಡಿ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಬರೀ ನೋಡೋದಲ್ಲ, ನೀವು ಅಷ್ಟೇ ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತಗೊಂಡು ಹೋಗಬೇಕು. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.